ಎಸ್ ಕಾಗವಾಡದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಿಗಿ ಕೆಂಡ ಕಾರ್ತಿರುವ ಬಿಸಿಲಿನ ತಾಪಕ್ಕೆ ಜನರು ಹೈರಾಣಾಗಿದ್ದಾರೆ. ಗಡಿ ಭಾಗದ ಗ್ರಾಮಗಳಲ್ಲಿ ಮತ್ತೆ ಹನಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕೆಂಡದಂತಹ ಬಿಸಿಲಿನಲ್ಲಿ ನೀರಿಗಾಗಿ ಜನರು ಪರದಾಟವನ್ನ ನಡೆಸುತ್ತಿದ್ದಾರೆ. ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವಂಶಿ ಗ್ರಾಮದಲ್ಲಿ ಇನ್ನು ನೀರಿಗಾಗಿ ಜನರು ಪರದಾಟವನ್ನ ನಡೆಸುತ್ತಿದ್ದಾರೆ. ಕಾಗವಾಡ ವ್ಯಾಪ್ತಿಯ ಗಡಿಭಾಗಗಳಲ್ಲಿ ನೀರಿನ ಸಮಸ್ಯೆ ಬಗೆಹರಿಯೋದು ಯಾವಾಗ ಅಂತ ಹೇಳಿ ಜನ ಕೈಹೊತ್ತು ಕುಳಿತುಕೊಂಡಿದ್ದಾರೆ. ಜನ ತಲೆ ಮೇಲೆ ಕೈಹೊತ್ತು ಕುಳಿತುಕೊಂಡಿದ್ದಾರೆ. ಇನ್ನು ಕಾಟಾಚಾರದ ನೆಪ ಮಾತ್ರಕ್ಕೆ ನೀರು ಸರಬರಾಜು ಮಾಡುತ್ತಿದೆಯಾ ತಾಲೂಕು ಆಡಳಿತ ಅನ್ನೋದು ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಕೆಂಡದಂತಹ ಬಿಸಿಲಿನ ತಾಪಮಾನಕ್ಕೆ ಹೈರಾಣಾದ ಉತ್ತರ ಕರ್ನಾಟಕ ಮಂದಿ. ಗಡಿ ಭಾಗಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ಕೆಂಡದಂತಹ ಬಿಸಿಲಿನ ತಾಪಮಾನಕ್ಕೆ ಹೈರಾಣಾದ ಉತ್ತರ ಕರ್ನಾಟಕ ಮಂದಿ. ಗಡಿ ಭಾಗಗಳಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. ನೀರಿನ ಸಮಸ್ಯೆ ಎದುರಿಸುತ್ತಿರೋ ಅಥಣಿಯ ತಾವಾಂಶಿ ಗ್ರಾಮಸ್ಥರು. ಹೌದು, ರಣ ಭಯಂಕರ ಬಿಸಿಲಿನ ತಾಪಕ್ಕೆ ರಾಜ್ಯದ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಬೇಕರ ಭರದ ಮಧ್ಯೆ ಜನ ಜಾನುವಾರುಗಳಿಗೂ ಸಂಕಷ್ಟ ಎದುರಾಗಿದೆ. ತಾಲೂಕಾಡಳಿತ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದು, ಇತ್ತ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾವಂಶಿ ಗ್ರಾಮದಲ್ಲಿ ನೀರಿಗಾಗಿ ಜನರು ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದೆ. ನಮಗೆ ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರು ಬರ್ತಿಲ್ಲ ಅಂತ ಹೇಳಿ ಮಹಿಳೆಯರು ಗಂಭೀರ ಆರೋಪವನ್ನ ಮಾಡುತ್ತಿದ್ದು, ಜನರು ಭಯಂಕರ ಬಿಸಿಲಿನ ತಾಪಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಆಡಳಿತ ಈ ಗ್ರಾಮದ ಜನರಿಗೆ ನೀರು ಪೂರೈಸಿ ಸಮಸ್ಯೆ ಬಗೆಹರಿಸುತ್ತಾರಾ ಎಂಬುದನ್ನ ಕಾದು ನೋಡಬೇಕಿದೆ. ಎಲ್ಲರಿಗೂ ಹೇಳಿದೆವು, ನಮಗ ನೀರು ಯಾರು ಹಾಕಿಲ್ಲ. ನಾವು ಸ್ವಂತ ರೊಕ್ಕ ಕೊಟ್ಟ ನೀರು ನಾವ ತರ್ಲಾತಿದೀವಿ. ಅಂದಿಲ್ಲ ಬಿಟ್ಟಿಲ್ಲ ಹೇಳಂಗ್ 2-3 ಸಲ ಹೇಳಿದೆವು. ಒಂದೇ ವಾಡ 2ನೇ ವಾಡ ಅಂದ್ರು ಯಾವ ಒಂದೇ ವಾಡದವನು ಬೇಡ 2ನೇ ವಾಡದವನು ಬೇಡ ಅಂದ್ರು ಕುಂಬಾರ ರಮೇಶಿಗೆ ರೊಕ್ಕ ಕೊಡ್ಲತ್ತಿದ್ವಿ. ನಾವು ನೀರು ತಂದು ನೀರು ಇಲ್ಲ. ಯಾರು ನಮ್ಗೆ ಇವ್ರು ಕೇಳಿದ್ವಿ ಎಲ್ಲರಿಗೆ, ಆಗ ಹೇಳ್ತಾನೆ ಈಗ ಹೇಳ್ತಾನೆ ಕೇಳು. ನಮ್ಗೆ ಯಾರು ಬಂದು ಹೇಳಿಲ್ಲ, ನಮ್ಗೆ ನೀರು ಕೊಟ್ಟಿಲ್ಲ. ಬಿಟ್ಟು ಒಂದಿನ ಒಂದು ಟ್ಯಾಂಕರ್ ಹೇಳಿದೀವಿ. ನಾವು 5 ಗ್ರೂಪ್ಗೆ 5 ಮಂದಿ ಇದೀವಿ. ಇಲ್ಲಿ ಹೋಗ್ಕೊಂಡಾರ ಒಂದಿನ ಬಿಟ್ಟು ಒಂದಿನ ಹೇಳಿದೀವಿ. ಪಂಚಾಯತಿ ನೀರು ಟ್ಯಾಂಕರ್ದ ನೀರು ಸಿಕ್ಕಿಲ್ಲ, ನಮಗೆ ಸಿಕ್ಕಿಲ್ಲ. 2 ದಿನ ಬೇಕಾಗಿ ಒಂದು 8 ದಿನ ಅವ ಆಚೆ ಕಡೆ 1ನೇ ವಾಡದವ ಇವು ಗೌರ್ಗುಣ್ಯಾರ ನಿಂಗಪ್ಪನ ಮಗ ಹಾಕಿದ. ಅವ್ನು ಹಾಕಿದಾಗ ಇನ್ನು 1ನೇ ವಾಡ 2ನೇ ವಾಡ ಎಲ್ಲ ತರ್ಕಾಕು ನಾನು ನೀರು ಹಾಕೋದಿಲ್ಲ ಅಂತ ಹೇಳಿಬಿಟ್ಟ ಅವ. ಬ್ಯೂರೋ ರಿಪೋರ್ಟ್ ಅಬ್ಬಾಸ್ ಮುಲ್ಲಾ, UK9 ಕಾಗವಾಡ.